ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯಶಸ್ವಿನಿ. ಇದು ನನ್ನ ಯೂಟ್ಯೂಬ್ ಚಾನಲ್ ಗುಡ್ ವೈಬ್ಸ್ ವಿತ್ ಯಶು. ಬನ್ನಿ ಇವತ್ತಿನ ವಿಡಿಯೋ ಪಟಪಟ ಅಂತ ಶುರು ಮಾಡಿಬಿಡೋಣ. ನಾನು ಇವತ್ತಿನ ವಿಡಿಯೋದಲ್ಲಿ ಆಮ್ಲೆಟ್ನ ಹೇಗೆ ಮಾಡ್ತೀನಿ ನಾನು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಕಲ್ತಂಥ ಒಂದು ರೆಸಿಪಿ. ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗುಗೆ ಪ್ರೋಟೀನ್ ಬೇಕಾಗಿರುತ್ತೆ. ಸೊ ನಾವೇನೋ ವೆಜಿಟೇರಿಯನ್ಸು, ಸೊ ಈಗ ಎಗಿಟೇರಿಯನ್ ಆಗಿದ್ದೀನಿ. ಬಾಯ್ಲ್ಡ್ ಎಗ್ ತಿಂದು ಬೋರ್ ಆಗಿದ್ದು ನನಗೆ ಈ ರೆಸಿಪಿ ತುಂಬಾ ಇಷ್ಟ ಆಯಿತು. ಈ ರೆಸಿಪಿಗೆ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಖಾರದ ಪುಡಿ, ಪೆಪ್ಪರ್ ಪೌಡರ್, ಉಪ್ಪು, ಎಗ್ ಹಾಗೆ ಸ್ವಲ್ಪ ಎಣ್ಣೆ ಕೂಡ ತೊಗೊಂಡಿದ್ದೀನಿ ನಾನು. ಮತ್ತು ನಾನೊಂದು ಡಬ್ಬಿ ತೊಗೊಂಡಿದ್ದೀನಿ ಎಗ್ನ ಮತ್ತು ಈರುಳ್ಳಿ ಎಲ್ಲದನ್ನು ಹಾಕಿ ಬೀಟ್ ಮಾಡೋದಕ್ಕೆ ಅಂತ ಹೇಳಿ. ಆ್ಯಕ್ಚುಲಿ ನಾನೊಂದು ಸಪ್ರೇಟು ಡಬ್ಬಿನೇ ಇಟ್ಬಿಟ್ಟಿದ್ದೆ ಅದಕ್ಕೆ. ಯಾಕೆ ಅಂತ ಅಂದರೆ ಅದು ಹಸಿ ಸ್ಮೆಲ್ಲೆಲ್ಲ ಬರ್ತಿತ್ತಲ್ವ, ಸೊ ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಆಮ್ಲೆಟ್ ಮಾಡೋದಕ್ಕೆ ಅಂತಲೇ ಈ ಡಬ್ಬಿ ಪರ್ಟಿಕ್ಯುಲರ್ಲಿ ಇಟ್ಬಿಟ್ಟಿದ್ದೆ. ಬೀಟಿಂಗ್ ಮಾಡೋದಕ್ಕೆ ನಾನು ಫೋರ್ಕ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ, ಅಥವಾ ನೀವು ವಿಸ್ಕರ್ ಕೂಡ ಯೂಸ್ ಮಾಡ್ಬೋದು. ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಮನೆಗೆ ಎಗ್ ಅನ್ನೋದೇ ಅಲೋ ಇರ್ತಿರಲಿಲ್ಲ. ನಮ್ಮ ಪಪ್ಪ ಏನಾದರೂ ಎಗ್ ಪಪ್ಸ್ ಏನಾದರೂ ತಂದರು ಅಂತ ಅಂದರೆ ನಮ್ಮ ಮಮ್ಮಿ ನಮ್ಗೆ ಹೊರಗಡೆನೆ ತಿಂದು ಮತ್ತೆ ಕೈಕಾಲು ತೊಳ್ಕೊಂಡು ಒಳಗಡೆ ಬರಬೇಕಾಗಿತ್ತು, ಆ ಥರ. ಬಟ್ ಈಗ ಅಟ್ಲೀಸ್ಟ್ ಎಗ್ ತಂದ್ವಿ ಅಂತಂದರೆ ಕರೆಂಟ್ ಸ್ಟವ್ ಕೊಡ್ತಾರೆ, ಹೊರಗಡೆ ನಾವು ಅದನ್ನು ಕುದಿಸಿ ನಾವು ತಿನ್ಬೋದು. ಈಗ ಅಟ್ಲೀಸ್ಟ್ ಆ ಫ್ರೀಡಮ್ ಆದರೂ ಕೊಟ್ಟಿದ್ದಾರೆ ನಮ್ಮ ಮಮ್ಮಿ. ಎಗ್ನ ಬೀಟ್ ಮಾಡೋಕ್ಕೆ ಅಂತ ತೊಗೊಂಡಿದ್ದ ಡಬ್ಬಿಗೆ ಈರುಳ್ಳಿ, ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಖಾರದ ಪೆಪ್ಪರ್ ಪೌಡರ್ ಹಾಗೆ ಸಾಲ್ಟ್ನ ಹಾಕಿ ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವಲ್ವ ಅಷ್ಟು ಚೆನ್ನಾಗಿ ಆಮ್ಲೆಟ್ ಬರುತ್ತೆ, ಪ್ಲಫ್. ಇಲ್ಲಿ ಆನಿಯನ್ಸು, ಟೊಮೆಟೊ ಜೊತೆಲಿ ನೀವು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಪ್ರೆಗ್ನೆನ್ಸಿ ಟೈಮಲ್ಲಿ ಮೊಟ್ಟೆ ತಿಂದರೆ ಮಗು ಕೂದಲು ಬರಲ್ವಾ? ಇದು ನಿಜಾನಾ? ಅಯ್ಯೋ, ನನ್ನಂತೂ ನಮ್ಮ ಅಜ್ಜಿ ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತಾರೆ, ನೋಡು ನಿನ್ನ ಮೊಟ್ಟೆ ತಿಂದಿರೋದಕ್ಕೆ ಅವಳಿಗೆ ಕೂದಲಿಲ್ಲ, ಅದಕ್ಕೆ ಅವಳ ತಲೆ ನೋಡು ಕೋಳಿ ಕುಟ್ತಾರೆ ಹೆಂಗೈತೆ ಅಂತೇಳಿ ಯಾವಾಗಲೂ ಬೈತಿರ್ತಾರಪ್ಪ. ಇಲ್ಲಿ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 2 ಎಗ್ನ ಒಡೆದು ಆ ಮಿಕ್ಸ್ಚರ್ ಒಳಗಡೆ ಹಾಕೋತಾ ಇದ್ದೀನಿ. ಆ ಎಗ್ನ ಒಡೆದು ಹಾಕಬೇಕಾದ್ರೆ ಅದ್ರ ಮೇಲಿರೋ ಅಂಥ ಶೆಲ್ಲು ಅದು ಒಳಗಡೆ ಎಲ್ಲಾದರೂ ಬಿದ್ದುಬಿಡುತ್ತೇನೋ ಮಸಾಲೆ ಒಳಗಡೆ ಅಂತ ಭಯ ಆಗ್ತಾ ಇರುತ್ತೆ ನನಗಂತೂ. ಎಲ್ಲ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದಾಗಿದೆ. ಸೊ ಸ್ಟವ್ ಆನ್ ಮಾಡಿ ನಾನು ತವ ಇಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಇಲ್ಲಿ ಹಳೆ ತವ ಯೂಸ್ ಮಾಡ್ತಾ ಇದ್ದೀನಿ. ಆಮ್ಲೆಟ್ ಮಾಡೋದಕ್ಕೆ ಅಂತಲೇ ಒಂದು ಸಪ್ರೇಟ್ ತವ ಇಟ್ಬಿಟ್ಟಿದ್ದೀನಿ ನಾನು. ಇದ್ರ ಮೇಲೇ ನಾನು ಆಮ್ಲೆಟ್ ಯಾವಾಗಲೂ ಮಾಡ್ಕೊಳ್ಳೋದು. ತವ ಕಾಯ್ದಿದೆ. ಈಗ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ತವದ ಮೇಲೆ. ಹಾಕ್ಕೊಂಡು ಚೆನ್ನಾಗಿ ತವ ಫುಲ್ಲು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈಗ ಬೀಟ್ ಮಾಡಿರೋ ಮಿಕ್ಸ್ಚರ್ನ ನಾನು ತವದ ಮೇಲೆ ಹಾಕ್ಕೊಂಡು ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಅದು ಎಲ್ಲ ಈವನ್ನಾಗಿ ಸ್ಪ್ರೆಡ್ ಆಗಬೇಕು, ಯಾಕೆಂದರೆ ಆನಿಯನ್ಸು, ಟೊಮೆಟೊ ಎಲ್ಲ ಒಂದೊಂದು ಕಡೆ ಹೋಗ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಈವನ್ನಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು. ನನಗೆ ಆಮ್ಲೆಟ್ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಟೊಮೆಟೊ ಕೆಚಪ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಯಾವ ರೀತಿಯಲ್ಲಿ ನೀವು ಆಮ್ಲೆಟ್ನ ಇಷ್ಟಪಟ್ಟು ತಿಂತಿದ್ರಿ, ಬೆಸ್ಟ್ ಕಾಂಬಿನೇಷನ್ ಯಾವುದು ಅಂತ ಹೇಳಿ ನನಗೂ ತಿಳಿಸಿ, ನಾನು ಕೂಡ ಟ್ರೈ ಮಾಡ್ತೀನಿ ಅದನ್ನು. ಎಲ್ಲ ಸ್ಪ್ರೆಡ್ ಮಾಡಿ ಒಂದು 2 to 3 ಮಿನಿಟ್ಸ್ ತವ ಹಾಗೆ ಬಿಟ್ಬಿಟ್ರೆ ಈ ಥರ ಆಗಿರುತ್ತೆ.
ಎಲ್ಲ ಈವನ್ನಾಗಿ ಬೆಂದು ಕೆಳಗಡೆ ಎಲ್ಲ ಈ ಥರ ಫ್ಲಫಿ ಆಗಿರುತ್ತೆ. ಆಮ್ಲೆಟ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಅದು ಎಷ್ಟು ಫ್ಲಫಿಯಾಗಿ ಹೇಗೆ ಬಂದಿದೆ. ಈಸಿಯಾಗಿ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡಿ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು. ಆವಾಗ ಹಸಿ ವಾಸನೆ ಅಷ್ಟಿರಲ್ಲ, ತಿನ್ನೋದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೊಂದು ಕಡೆಗೆ ಫ್ಲಿಪ್ ಮಾಡಿ 1 ನಿಮಿಷ ಅಷ್ಟು ಬಿಟ್ಟರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ನೋಡಿ, ಈಗ ನಾನು ಇನ್ನೊಂದು ಸೈಡಿಗೆ ಫ್ಲಿಪ್ ಮಾಡಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋದಕ್ಕಂತೂ ಸೂಪರ್ ಟೇಸ್ಟಿ ಆ್ಯಂಡ್ ಈಸಿಯಾಗಿ ಮಾಡ್ಬೋದಲ್ವಾ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.